ಬಾಮಗ ಬಾಮಗ ಲವ್ ಮಾಡೋ ಏಜು ಬಂದಿದೆ. ಕಲ್ಲಿ ಕಲ್ಲಿ ಸುತ್ತುತ್ತಾ ಲವ್ ಹುಡುಗೋ ಟೈಮು ಆಗಿದೆ. ಎಲ್ರಿಗೂ ಶರಣು. ನಾನು ಪ್ರವೀಣ್ ಕುಮಾರ್ ಜಿ, ಅಮರ ಪ್ರೇಮಿ ಅರುಣ್ ಸಿನಿಮಾದ ಕಥೆಗಾರ ಮತ್ತು ನಡೆಸುವ ಅಂದರೆ ಡೈರೆಕ್ಟ್ರು. ಇವತ್ತು ನಾವು ಅಂದರೆ ಅಮರ ಪ್ರೇಮಿ ಅರುಣ್ ಚಿತ್ರತಂಡ ಬಳ್ಳಾರಿಗೆ ಬಂದಿದ್ದೀವಿ. ಬಿಡುಗಡೆಯಾಗಿ 4 ದಿನಗಳು ಕೂಡ ಬಳ್ಳಾರಿಯಲ್ಲಿ ತುಂಬ ಅಕ್ಕರೆ ಸಿಗ್ತಾ ಇದೆ ನಮಗೆ. ಸುಮಾರು ಜನ ಸಿನಿಮಾನ ನೋಡಿ ಮೆಚ್ಚಿ ಕೊಂಡಾಡ್ತಿದ್ದಾರೆ. ಈ ಹೊತ್ತಲ್ಲಿ ನಾನು ಮತ್ತು ನನ್ನ ಇಡೀ ತಂಡ ಇಲ್ಲಿಗೆ ಬಂದು ಬಳ್ಳಾರಿಗರಿಗೆ, ನನ್ನ ಅಕ್ಕರೆಯ ಬಳ್ಳಾರಿಗೆ, ನಾನು ಹುಟ್ಟಿ ಬೆಳೆದ ಬಳ್ಳಾರಿಗೆ ದೊಡ್ಡ ಶರಣು ಹೇಳಬೇಕಾಗಿತ್ತು. ಅದಕ್ಕಾಗಿ ಬಂದಿದ್ದೀವಿ. ಬಳ್ಳಾರಿಯ ಮಾತುಗಳು ಮತ್ತು ನುಡಿಗಳು ಇರುವ ಕನ್ನಡದ ಮೊದಲ ಸಿನಿಮಾ ಅಮರ ಪ್ರೇಮಿ ಅರುಣ್. ಇದಕ್ಕೆ ಎಲ್ಲರ ಅಕ್ಕರೆ ಸಿಕ್ಕಿದೆ. ಇನ್ನೂ ತಾವು ನೋಡಿಲ್ಲ ಅಂತಂದರೆ ಅಮರ ಪ್ರೇಮಿ ಅರುಣ್ ಸಿನಿಮಾವನ್ನು ದಯವಿಟ್ಟು ಬನ್ನಿ. ಉಮಾ ಟಾಕೀಸಲ್ಲಿ ಸಿನಿಮಾ ನೋಡ್ತಾ ಇದ್ದೀವಿ. ದಯವಿಟ್ಟು ಬಂದು ನಮ್ಮ ತಂಡವನ್ನು ಸೇರಿಕೊಂಡು ನಮ್ಮ ಸಡಗರನ್ನು ಹೆಚ್ಚಿಸಬೇಕು ಅಂತ ಎಲ್ಲರ ಹತ್ರ ಕೇಳ್ಕೊತೀವಿ. ಸಿನಿಮಾ ತುಂಬ ಖುಷಿ ಕೊಡ್ತು. ಬಳ್ಳಾರಿ ದುರ್ಗಮ್ಮನ ದೇವಸ್ಥಾನದಲ್ಲಿ ಶೂಟಿಂಗ್ ಇತ್ತು. ಮೊದಲು ಶೂಟು ಹೀರೋ ಜೊತೆ ಬಂದು ಅವನು ದುರ್ಗಮ್ಮ ನೋಡ್ಕೊಂತ ಬಂದು ನನಗೆ ಡ್ಯಾಶ್ ಹೊಡಿತಾನೆ. ನನ್ನ ಕೈಯಾಗ ಪಡ್ಲಿಗೆಲ್ಲ ಹೋಗ್ಬಿಡುತ್ತೆ. ಅಲ್ಲೊಂದೆರಡು ಮತ್ತು ಆಮೇಲೆ ಇವರಿಬ್ಬರು ಜೊತೆ ಒಂದಿನ ಬರ್ತಾರೆ. ಅಲ್ಲೊಂದಿನ ಅಲ್ಲಿತ್ತು. ಅದು ತುಂಬ ಚೆನ್ನಾಗಿದೆ. ಆಮೇಲೆ ಸಿನಿಮಾದ ಅಭಿಪ್ರಾಯ ತುಂಬ ಚೆನ್ನಾಗಿದೆ. ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಟ್ವಿಟ್ಟರಲ್ಲೆಲ್ಲ ನಾನು ನೋಡ್ತಾ ಇದ್ದೀನಿ. ಬೆಂಗಳೂರವರು ಸಹ ನಮ್ಮ ಬಳ್ಳಾರಿಯನ್ನು ಮೆಚ್ಕೊಳ್ತಾ ಇದ್ದಾರೆ. ಅದು ತುಂಬ ಹೆಮ್ಮೆ. ಅಂದರೆ ಬಳ್ಳಾರಿ ಅಂದರೆ ಹುಟ್ಟು ಬೆಂಗಳೂರವರಲ್ಲ, ಈ ಅಕ್ಕಪಕ್ಕದ ಜಿಲ್ಲೆಯವರಾಗಿರ್ಬೋದು, ಈ ಜಿಲ್ಲೆಯವರ ಮಕ್ಕಳು ಅಲ್ಲಿರ್ಬೋದು. ನಮ್ಮ ಬಳ್ಳಾರಿ ಅಂದ ತಕ್ಷಣ ಎಲ್ಲರೂ ಬಂದು ಚಿಕ್ಕ ಮಕ್ಕಳಿಂದ ವಯಸ್ಸಿನವರು ಮತ್ತು ವಯಸ್ಸಾದವರು ಸಹ ನೋಡಿ ತುಂಬ ಖುಷಿ ಪಡ್ತಾ ಇದ್ದಾರೆ. ಹಾಯ್, ನಮಸ್ತೆ ಎಲ್ಲ ಬಳ್ಳಾರಿ ಜನತೆಗೆ ವಂದನೆಗಳು. ನಾನು ಹರೀಶ್ ಅರ್ವ, ರಂಗಭೂಮಿ ಕಲಾವಿದ. ನಮ್ಮ ಸಿನಿಮಾ ಅಮರ ಪ್ರೇಮಿ ಅರುಣ್ ಇದೇ 25ಕ್ಕೆ ರಿಲೀಸ್ ಆಗಿತ್ತು. ಎಲ್ಲ ಕಡೆ ರಾಜ್ಯಾದ್ಯಂತ ತುಂಬ ಒಳ್ಳೆ ಪ್ರತಿಕ್ರಿಯೆ ಕೊಡ್ತಾ ಇದೆ. ಸೊ ನಾವು ಎಲ್ಲ ಇಡೀ ತಂಡ ಬಳ್ಳಾರಿಗೆ ಬಂದು ನಿಮ್ಮನ್ನೆಲ್ಲ ಭೇಟಿ ಮಾಡೋದಕ್ಕೆ ಬಂದಿದ್ವಿ. ಸೊ ಈ ಮೂಲಕ ನಮ್ಮ ಸಿನಿಮಾ ನೀವೆಲ್ಲರೂ ನೋಡಿ ನಿಮಗೆ ತುಂಬ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಇದು ಬಳ್ಳಾರಿ ಸೀಮೆಯ ಬಳ್ಳಾರಿ ನುಡಿಯಲ್ಲೇ ಬಳ್ಳಾರಿಯಲ್ಲೇ ಶೂಟ್ ಮಾಡಿರುವಂಥ ಸಿನಿಮಾ, ಮೊದಲ ಕನ್ನಡ ಸಿನಿಮಾ. ಸೊ ಕುಟುಂಬ ಸಮೇತ ನೋಡ್ಬೋದು, ಬಂದು ನೋಡಿ ತುಂಬ ಖುಷಿ ಪಡ್ತೀರಾ. ನನ್ನ ಹೆಸರು ದೀಪಿಕಾ ಆರಾಧ್ಯ ಅಂತ. ಪ್ರೀವಿಯಸ್ಲಿ ಔರಾ ಮತ್ತು ಸಪ್ಲೈ ಶಂಕರ ಅಂತ 2 ಮೂವಿ ರಿಲೀಸ್ ಆಗಿದೆ ಆಲ್ರೆಡಿ. ಆದರೂ ಇದು ನನಗೊಂಥರ ಡೆಬ್ಯೂ ಮೂವಿ ಥರ ಅಮರ ಪ್ರೇಮಿ ಅರುಣ್ ಅನ್ನೋದು. ಆಲ್ರೆಡಿ ಬೆಂಗಳೂರಲ್ಲಂತೂ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ. ಇವತ್ತು ಫಸ್ಟ್ ಟೈಮ್ ಬಳ್ಳಾರಿ ಮಂದಿ ಜೊತೆ ಸಿನಿಮಾ ನೋಡೋಕ್ಕೆ ಬಳ್ಳಾರಿಗೆ ಬಂದೀನಿ. ಭಾಳ ಎಕ್ಸೈಟ್ ಆಗೀನಿ. ಆ್ಯಂಡ್ ಇದು ಕಂಪ್ಲೀಟ್ ಒಂಥರ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ. ಸಖತ್ತೆಲ್ಲ ಅಪ್ಪ, ಅಮ್ಮ, ಅಜ್ಜಿ, ತಾತ, ಮೊಮ್ಮಗ ಅಥವಾ ಎಲ್ಲ ಏಜ್ನವರು ಕೂತ್ಕೊಂಡು ನೋಡೋವಂಥ ಸಿನಿಮಾ ಇದು. ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ. ಸೊ ಫ್ಯಾಮಿಲಿ ಸಮೇತ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ, ನಾನು ಕೃತಿ ಭಟ್, ಅಂದರೆ ಅಮರ ಪ್ರೇಮಿ ಅರುಣ್ ಸಿನಿಮಾದ ರಶ್ಮಿ. ನಾನು ಬೇಸಿಕಲಿ ಬ್ಯಾಂಗ್ಳೂರವಳು. ನಾನು ಬೇಸಿಕಲಿ ಡ್ಯಾನ್ಸರ್, ಐ ಆಮ್ ಸ್ಟಡಿಯಿಂಗ್. ಇದು ನನ್ನ ಮೊದಲನೇ ಸಿನಿಮಾ, ಡೆಬ್ಯೂ ಸಿನಿಮಾ. ಇದಾದಮೇಲೆ ನಾನು ಒಂದಷ್ಟು ತೆಲುಗು ಮೂವೀಸ್ಗಳಿಗೆ ಆ್ಯಕ್ಟರ್ ಆಗಿ ವರ್ಕ್ ಮಾಡಿದ್ದೀನಿ. ಒಂದಷ್ಟು ಆ್ಯಡ್ ಶೂಟ್ಸ್ ಮಾಡಿದ್ದೀನಿ, TV ಕಮರ್ಷಿಯಲ್ಸ್ ಮಾಡಿದ್ದೀನಿ. ಆದರೆ ಇದು ನನ್ನ ಮೊದಲನೇ ಸಿನಿಮಾ ಆಗಿರೋದ್ರಿಂದ ಇದು ನನಗೆ ಒಂದಷ್ಟು ಸ್ಪೆಷಲ್ ಎಕ್ಸ್ಪೀರಿಯನ್ಸಸ್, ಮೆಮೊರೀಸ್ ಕೊಟ್ಟಿದೆ. ಹಾಗೆ ಇದರಲ್ಲಿ ಒಂದಷ್ಟು ಆ್ಯಕ್ಟಿಂಗ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೂ ತುಂಬ ಸ್ಪೇಸ್ ಕೊಟ್ಟಿದೆ. ಬಳ್ಳಾರಿನಲ್ಲೇ ಬಂದು ಇದ್ದು ಬಳ್ಳಾರಿಯ ಸ್ಲ್ಯಾಂಗ್ ಸೊಗಡನ್ನು ಕಲಿತು ಇಲ್ಲಿ ಶೂಟ್ ಮಾಡಿರೋದು ಇನ್ನೂ ಖುಷಿ ಇದೆ. ಧರ್ಮಣ್ಣ ಅವರು ನನಗೆ ಪೇರ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಧರ್ಮಣ್ಣ ಅವರು ಅಂದರೆ ನೀವು ನೋಡಿರ್ತೀರ ಮುಗುಳುನಗೆ, ರಾಮರೇ ಸಿನಿಮಾಗಳಲ್ಲಿ ಅವರಿದ್ದಾರೆ ಅಂತಂದರೆ ಕಾಮಿಡಿ ಒಂಥರ ಗ್ಯಾರಂಟಿ ಇರ್ತಾರ. ಸೊ ಅವ್ರ ಜೊತೆ ನಾನು ಇದ್ದೀನಿ. ಸೊ ನೋಡಿ ಸಿನಿಮಾ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಇಡೀ ಅಜ್ಜಿ, ಮೊಮ್ಮಕ್ಕಳು ಎಲ್ಲರೂ ಕುತ್ಕೊಂಡು ಒಟ್ಟಿಗೆ ನೋಡೋಂಥ ಸಿನಿಮಾ. ಯಾವುದೇ ಫಿಲ್ಲರ್ಸ್ ಇಲ್ಲದೆ, ಈವನ್ ನಾನು ಮುಖೇಶ್ ಅನ್ನೋ ಟೈಟಲ್ ಕಾರ್ಡ್ ಕೂಡ ಇಲ್ಲ. ಅಷ್ಟು ಕ್ಲಿಯರ್ ಸಿನಿಮಾ. ಕಾಮಿಡಿ, ಡ್ರಾಮಾ, ಲವ್ ಸ್ಟೋರಿ, ಎಮೋಷನ್ಸ್ ಎಲ್ಲ ಇದೆ. 100% ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು. ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಈಗ ನಾನು ಸದ್ಯಕ್ಕೆ 2 ತೆಲುಗು ಸಿನಿಮಾಗಳನ್ನ ಮಾಡ್ತಾ ಇದ್ದೀನಿ. ಅದು ಈಗ ಒಂದು ಅಂಡರ್ ಪೋಸ್ಟ್ ಪ್ರೊಡಕ್ಷನ್ ಇದೆ, ಇನ್ನೊಂದು ಶೂಟಿಂಗಲ್ಲಿ ಸ್ಕೆಡ್ಯೂಲ್ ಬ್ರೇಕಲ್ಲಿದ್ದೀನಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.